ಭಗವದ್ಗೀತೆಯ ಈ 6 ಪಾಠಗಳು ನಿಮ್ಮ ಜೀವನವನ್ನು ತಪ್ಪಾದ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗುವುದಿಲ್ಲ, ಬದಲಾಗಿ ಬುದ್ಧಿವಂತಿಕೆಯ ಬದುಕನ್ನು ನಡೆಸಲು ಸಹಾಯ ಮಾಡುತ್ತದೆ. ಯಾಕೆಂದರೆ ಈ 6 ಭಗವದ್ಗೀತೆಯ ಪಾಠಗಳು ನಮಗೆ ಜೀವನದಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ. ಸಕಾರಾತ್ಮಕತೆಯನ್ನು ಪಡೆದುಕೊಳ್ಳಬೇಕೆಂದು ಬಯಸುವವರು ಭಗವದ್ಗೀತೆಯ ಈ 6 ಪಾಠಗಳನ್ನು ಕಲಿಯಬೇಕು. ಜೀವನದಲ್ಲಿ ಕಷ್ಟಗಳೇ ಎದುರಾಗಲಿ, ದುಃಖಗಳೇ ಎದುರಾಗಲಿ, ನಾವು ಸಕಾರಾತ್ಮಕವಾಗಿರುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ನಾವು ನಮ್ಮಲ್ಲಿ ಸಕಾರಾತ್ಮಕತೆಯನ್ನು ಬೆಳೆಸಿಕೊಳ್ಳಬೇಕಾದರೆ ಮೊದಲು ನಕಾರಾತ್ಮಕತೆಯನ್ನು ತೆಗೆದುಹಾಕಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಾವು ಹೇಗೆ ಸಕಾರಾತ್ಮಕತೆಯನ್ನು ತಂದುಕೊಳ್ಳಬಹುದು ಎಂಬುದರ ಬಗ್ಗೆ ಹೇಳಿದ್ದಾನೆ. ನಮ್ಮ ಜೀವನದಲ್ಲಿ ಎಷ್ಟೇ ಸವಾಲುಗಳು ಎದುರಾದರೂ ಅದನ್ನು ಎದುರಿಸಲು ನಮಗೆ ಸಕಾರಾತ್ಮಕತೆಯ ಅವಶ್ಯಕತೆ ತುಂಬಾನೇ ಇದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ನಮಗೆ ಸಕಾರಾತ್ಮಕತೆಯನ್ನು ಯಾವುದರಿಂದ ಪಡೆದುಕೊಳ್ಳಬೇಕು ಎಂಬುದನ್ನು ಈ ರೀತಿಯಾಗಿ ಹೇಳಿದ್ದಾನೆ. ಕೇವಲ ನಿಮ್ಮ ಕೆಲಸವನ್ನು ಮಾಡುವ ಹಕ್ಕಿದೆಯೇ ಹೊರತು ಅದರ ಫಲಿತಾಂಶವನ್ನು ಅಪೇಕ್ಷಿಸುವ ಹಕ್ಕಿಲ್ಲ ಎಂದು ಹೇಳಿದ್ದಾನೆ. ಅಥವಾ ಅದರಿಂದ ಸಿಗುವ ಫಲಿತಾಂಶವನ್ನು ನಿಯಂತ್ರಿಸುವ ಹಕ್ಕು ಕೂಡ ನಮಗಿಲ್ಲ. ನೀವು ಸಮಗ್ರತೆಯಿಂದ ವರ್ತಿಸಿದರೆ ಮತ್ತು ಫಲಿತಾಂಶವನ್ನು ದೇವರಿಗೆ ಬಿಟ್ಟುಬಿಟ್ಟರೆ ನೀವು ಆತಂಕ ಮತ್ತು ಹತಾಶೆಯಿಂದ ಮುಕ್ತರಾಗುತ್ತೀರಿ. ಇದು ನಿಮಗೆ ಸಕಾರಾತ್ಮಕ ಮನೋಭಾವವನ್ನು ನೀಡುತ್ತದೆ, ಏಕೆಂದರೆ ನೀವು ಎಲ್ಲವನ್ನೂ ನಿಯಂತ್ರಿಸುವ ಜವಾಬ್ದಾರಿಯಿಂದ ಮುಕ್ತರಾಗಿರುತ್ತೀರಿ. ಮನಸ್ಸು ಶಾಂತವಾಗುತ್ತದೆ. ನಮ್ಮ ಮನಸ್ಸನ್ನು ಹೇಗೆ ಶಿಸ್ತುಬದ್ಧವಾಗಿ ಇಟ್ಟುಕೊಂಡಿದ್ದೇವೆಯೇ ಅಥವಾ ಇಲ್ಲವೇ ಎಂಬುದರ ಆಧಾರದ ಮೇಲೆ ಮನಸ್ಸು ಸ್ನೇಹಿತನೂ ಆಗಬಹುದು, ಶತ್ರುವೂ ಆಗಬಹುದು. ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ತುಂಬಾನೇ ಮುಖ್ಯ. ಇಲ್ಲವಾದರೆ ಅದು ಭಯ, ವಿಷಾದ, ಬಯಕೆ ಮತ್ತು ಚಡಪಡಿಕೆಯಲ್ಲಿ ನಮ್ಮನ್ನು ಇಡುತ್ತದೆ. ಸ್ವಯಂ ಶಿಸ್ತು ಮತ್ತು ಅರಿವಿನೊಂದಿಗೆ ಶಾಂತಿಯುತವಾದ ಸ್ಥಿರ ಮನಸ್ಸನ್ನು ಪಡೆಯಬಹುದು. ಶಾಂತಯುತವಾದ ಮನಸ್ಸು ನಮ್ಮನ್ನು ಅನೇಕ ಸಮಸ್ಯೆಗಳಿಂದ ಪಾರು ಮಾಡುತ್ತದೆ, ಸಕಾರಾತ್ಮಕ ರೀತಿಯಲ್ಲಿ ವರ್ತಿಸುವಂತೆ ಮಾಡುತ್ತದೆ. ಸಕಾರಾತ್ಮಕತೆಯಿಂದಿರಲು ಮೊದಲು ನಾವು ಸೋಲು ಮತ್ತು ಗೆಲುವನ್ನು ಸಮನಾಗಿ ತೆಗೆದುಕೊಳ್ಳಬೇಕೆಂದು ಗೀತೆಯಲ್ಲಿ ಹೇಳಲಾಗಿದೆ. ಸೋಲಾಗಿರಲಿ ಅಥವಾ ಗೆಲುವಾಗಿರಲಿ ಎಲ್ಲವೂ ಕ್ಷಣಿಕವಾಗಿರುತ್ತದೆ. ನಾವು ಸೋಲು ಮತ್ತು ಗೆಲುವನ್ನು ಸಮನಾಗಿ ಸ್ವೀಕರಿಸಿದಾಗ ಅದು ನಮ್ಮ ಆಂತರಿಕ ಶಾಂತಿಯನ್ನು ಕುಗ್ಗಿಸಲು ಅದಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ಆಂತರಿಕ ಶಕ್ತಿ ಹೆಚ್ಚಾಗುತ್ತದೆ. ಜೀವನದ ಏರಿಳಿತಗಳಲ್ಲಿ ಸ್ಥಿರವಾದ ಸಕಾರಾತ್ಮಕ ಮನಸ್ಥಿತಿಯನ್ನು ಹೊಂದಲು ನಮಗೆ ಅನುವು ಮಾಡಿಕೊಡುತ್ತದೆ. ಬದಲಾವಣೆಯನ್ನು ಸ್ವೀಕರಿಸಿ. ನೀವು ಬಟ್ಟೆ ಬದಲಾಯಿಸುವ ರೀತಿಯಲ್ಲಿಯೇ ಆತ್ಮವು ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾವಣೆಯಾಗುತ್ತದೆ. ಬದಲಾವಣೆ ಅನಿವಾರ್ಯ ಎಂದು ಇದು ನಮಗೆ ನೆನಪಿಸುತ್ತದೆ. ನೀವು ಬದಲಾವಣೆಯನ್ನು ಎದುರಿಸುವ ಬದಲು ಅದನ್ನು ಸ್ವೀಕರಿಸಿದಾಗ ನೀವು ಎಲ್ಲವನ್ನೂ ಸ್ವೀಕರಿಸಲು ಬದ್ಧರಾಗುತ್ತೀರಿ ಮತ್ತು ಆಶಾವಾದಿಯಾಗಿರುತ್ತೀರಿ. ಅಶಾಶ್ವತತೆಯ ಭಾವನೆಯಿಂದ ನಮ್ಮನ್ನು ಮುಕ್ತಗೊಳಿಸುವುದು, ಭಯದ ಬದಲು ಶಾಂತ ಮನಸ್ಸನ್ನು ನೀಡುವುದು, ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ನಿಮಗೆ ಸಹಾಯ ಮಾಡುತ್ತದೆ. ಗೀತೆಯು ನಿಸ್ವಾರ್ಥ ಗುಣವನ್ನು ಅಳವಡಿಸಿಕೊಳ್ಳಬೇಕೆಂದು ಪ್ರೋತ್ಸಾಹಿಸುತ್ತದೆ. ಸ್ವಾರ್ಥ ಉದ್ದೇಶಗಳಿಲ್ಲದೆ ನಿಮ್ಮ ಕೆಲಸವನ್ನು ನಿರ್ವಹಿಸುವುದು. ನಿಮ್ಮ ಕ್ರಿಯೆಯನ್ನು ಉನ್ನತ ಉದ್ದೇಶಕ್ಕೆ ಸಂಪರ್ಕಿಸುವ ಮೂಲಕ ನನಗೆ ಎಲ್ಲವೂ ಬೇಕು ಎನ್ನುವ ಭಾವನೆಯನ್ನು ಮೀರಿ ಇತರರಿಗೆ ನೀಡಬೇಕು ಎನ್ನುವ ಭಾವನೆಯನ್ನು ಬೆಳೆಸಿಕೊಳ್ಳುತ್ತೀರಿ. ನಿಸ್ವಾರ್ಥ ದೃಷ್ಟಿಕೋನದಲ್ಲಿ ಸಾಗುವ ಈ ಬದಲಾವಣೆಯು ನಿಮ್ಮನ್ನು ಸಕಾರಾತ್ಮಕತೆಗೆ ಗ್ರಹಿಸುವಂತೆ ಮಾಡುತ್ತದೆ. ಇದು ನಿಮ್ಮ ಜೀವನದಲ್ಲಿನ ಹಿನ್ನಡೆಯನ್ನು ಕಡಿಮೆ ಮಾಡುತ್ತದೆ.